10ನೇ ತರಗತಿ ಕನ್ನಡ ಗದ್ಯಭಾಗ 4 ಎದೆಗೆ ಬಿದ್ದ ಅಕ್ಷರ LPA ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಕ್ರಿಯಾಪದದ ಮೂಲ ರೂಪವನ್ನು ಹೀಗೆನ್ನುವರು. ಸರಿಯಾದ ಆಯ್ಕೆ ಬಿ ಧಾತು. 2. ತಿಂದಾನು ಪದವು ಈ ಕ್ರಿಯಾಪದಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಬಿ ಸಂಭವನಾರ್ಥಕ. 3. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಸರಿಯಾದ ಆಯ್ಕೆ ಡಿ ವಾ. 4. ಸಂಭವನಾರ್ಥಕ ಕ್ರಿಯಾ ರೂಪಕ್ಕೆ ಉದಾಹರಣೆಯಾಗಿರುವ ಪದ. ಸರಿಯಾದ ಆಯ್ಕೆ ಸಿ ಮಾಡೆವು. 5. ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ಸರಿಯಾದ ಆಯ್ಕೆ ಸಿ ನೋಡದು. 6. ಮಾಡು ಧಾತುವಿನ ವಿದ್ಯಾರ್ಥಕ ರೂಪ. ಸರಿಯಾದ ಆಯ್ಕೆ ಡಿ ಮಾಡಲಿ. 7. ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಎ ವಿದ್ಯಾರ್ಥಕ. 8. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ಸರಿಯಾದ ಆಯ್ಕೆ ಉತ. 9. ಓದಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಡಿ ಸಂಭವನಾರ್ಥಕ. 10. ಆಕರ್ಮಕ ಧಾತುವಿಗೆ ಉದಾಹರಣೆ ಇದು. ಸರಿಯಾದ ಆಯ್ಕೆ ಡಿ ಓಡು. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 11. ಕೊಡು ಸಕರ್ಮಕ ಧಾತು, ಮಲಗು ಅಕರ್ಮಕ ಧಾತುವು. 12. ಮಾಡಲಿ ವಿದ್ಯಾರ್ಥಕ, ಮಾಡಲು ನಿಷೇಧಾರ್ಥಕ. 13. ತಿನ್ನುತ್ತೇನೆ ವರ್ತಮಾನ ಕಾಲ, ತಿನ್ನುವೆನು ಭವಿಷ್ಯತ್ ಕಾಲ. 14. ಮಲಗು ಅಕರ್ಮಕ ಧಾತು, ಕೊಡು ಸಕರ್ಮಕ ಧಾತು. 15. ಮಾಡೋಣ ವಿದ್ಯಾರ್ಥಕ, ಮಾಡಿಯಾನು ಸಂಭವನಾರ್ಥಕ.